ನಿಮ್ಮ ಧಾರಾವಾಹಿ ಬಗ್ಗೆ ವೀಕ್ಷಕರು ಕೇಳುವಂಥ ಪ್ರಶ್ನೆ ಏನು ಸಿಕ್ಕಾಗ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ? ಅಂದರೆ ಇದ್ರ ವೈಷ್ಣವ್ ಕಾವೇರಿ ಬಗ್ಗೆ ಗೊತ್ತಾಗುತ್ತಾ, ಕಾವೇರಿ ಹೀಗೆ ಅಂತ ಮಗನಿಗೆ ಗೊತ್ತಾಗುತ್ತಾ, ಯಾವಾಗ ಗೊತ್ತಾಗುತ್ತೆ ಅನ್ನೋದು ಮೇಯ್ನ್ ಯಾವಾಗಲೂ ಇರುತ್ತೆ. ಕಾವೇರಿ ಯಾಕೆಂದರೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಬಟ್ ವೈಷ್ಣವ್ಗೆ ಮಾತ್ರ ಯಾಕೆ ಗೊತ್ತಾಗ್ತಿಲ್ಲ ನನ್ನ ತಾಯಿ ಹೀಗೆ ಮಾಡ್ತಿದ್ದಾಳೆ ಅನ್ನೋದು ಜನರು ತುಂಬ ಜನರು ಸಿಕ್ಕಾಪಟ್ಟೆ ಜನ ಬೈತಿರೋದನ್ನ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಬುದ್ಧಿನೇ ಇಲ್ಲ, ಸ್ವಂತ ಬುದ್ಧಿ ಅಂತೂ ನಿಜವಾಗ್ಲೂ ಇಲ್ಲ, ಇದೆ ಅಂತ ಅಷ್ಟು ಮಾಡ್ತಿದ್ದಾಳೆ ತಾಯಿ ಅನ್ನೋದು ಎಲ್ರಿಗೂ ಗೊತ್ತಾಗ್ತಿದೆ. ಇವನಿಗೆ ವೈಷ್ಣವ್ ಒಬ್ಬನಿಗೆ ಗೊತ್ತಾಗ್ತಿಲ್ವಾ ಅನ್ನೋದು, ಅದು ಹೇಗೆ ನಂಬ್ತಾನೆ ಇಲ್ಲ ಅದನ್ನು ಅಂತ. ಯಾವ ವಿಚಾರಕ್ಕೆ ತುಂಬ ಬೈತಾರೆ ವೀಕ್ಷಕರು? ಬೈಯೋದು ಅದೇ ಕಾವೇರಿ ಇದಕ್ಕೇನೆ ಆಲ್ಮೋಸ್ಟ್ ಬೈತಾರೆ. ಕಾವೇರಿ ಕಷ್ಟಪಡ್ತಾಳೆ, ವೈಷ್ಣವ್ಗೆ ಗೊತ್ತಾಗೋದಿಲ್ಲ ಅನ್ನೋದ್ರ ಬಗ್ಗೆನೇ ಜನರಿಗೆ ತುಂಬ ಸಿಟ್ಟು ಬರುತ್ತೆ. ಆಮೇಲೆ ವೈಷ್ಣವ್ ಇಷ್ಟು ದಡ್ಡನಾಗಿರ್ಬೇಕಾ ಅನ್ನೋದು ಜನ ಬೈದಿರೋದಿದೆ ಅಲ್ಲ. ಈಗ ಕಾವೇರಿ ಮಗನಿಗೆ ಇನ್ನೊಂದು ಮದುವೆ ಮಾಡೋಕ್ಕೆ ರೆಡಿ ಆಗಿದ್ದಾಳೆ, ಆದ್ರೆ ವೈಷ್ಣವ್ಗೂ ಮತ್ತು ಲಕ್ಷ್ಮಿಗೂ ಡಿವೋರ್ಸೇ ಆಗಿಲ್ಲ. ಡಿವೋರ್ಸ್ ಆಗದೇನೆ ಇನ್ನೊಂದು ಮದುವೆ ಹೆಂಗೆ? ಇದು ಲಾಜಿಕ್ಕೇ ಇಲ್ಲ ಅಂತ ನಾವು ಸೀನ್ ಓದಿದಾಗ ಹಾಗೆ ನೋಡಿದ್ರೆ ಡಿವೋರ್ಸ್ ಆಗದೆ ಹೇಗೆ ಮದುವೆ ಮಾಡ್ತಾ ಇರೋದಿದ್ದು ಅಲ್ಲಿ ಕ್ಲಾರಿಟಿ ಕೊಟ್ರ ನಾನು ಕೇಳೋದು. ಇದೇ ನಾವಿಲ್ಲದೆ ಕೆಲವೊಂದು ಸೀನ್ಸ್ ರಾಜನ ಕಾಲನ ಏನು ಕತೆ ಅಂತ ನಾವು ಸೀನ್ಸ್ ಕೆಲವೊಂದು ಸೀನಲ್ಲಿ ಇರಲ್ವ, ನಾನು ಅನ್ನೋದು ಅದು ಕ್ಲಾರಿಟಿ ಕೊಟ್ಟಿದ್ದಾರಾ? ಡಿವೋರ್ಸ್ ಇಲ್ಲದೆ ಯಾಕೆ ಮಾಡ್ತಾ ಇದ್ದೀನಿ ನಾನು ಅಂತ ಕಾವೇರಿ ಏನಾದರೂ ಕ್ಲಾರಿಟಿ ಕೊಟ್ಟಿದ್ದಾಳ? ಇಲ್ಲಾಂದರೆ ಹೀಗೆ ನಡೆಯುತ್ತಾ? ಜನ ಅದಕ್ಕೂ ಬೈತಾರೆ ನಮಗೆ ಅಂತಿದ್ದೆ ನಾನು. ಡಿವೋರ್ಸ್ ಮಾಡಿದೆ ಮದುವೆ ಮಾಡ್ತೀನಿ ಅಂತಿದ್ದೆ, ಅದಕ್ಕೂ ಬೈತಾರೆ ಜನ ನಮಗೆ ಅಂತೇಳಿ. ಓಕೆ, ಈಗ ನಿಮಗೆ ಸ್ಕ್ರೀನ್ ಪೇಪರ್ ಕೊಟ್ಟಿರ್ತಾರೆ ಹೀಗೆಲ್ಲ ಮಾಡಬೇಕು ಅಂತ. ಸೀನ್ ಪೇಪರ್ ಕೊಟ್ಟಾಗ ಡೈರೆಕ್ಟರ್ ಹತ್ರ ಹೇಳಿದಿದ್ಯಾ, ಸರ್ ಈ ಥರ ತೋರಿಸ್ಬೇಡಿ ಸರ್, ಲಾಜಿಕ್ ಇಲ್ಲ ಅಂತ ಬೈತಾರೆ ಸರ್ ಆಡಿಯನ್ಸು, ಮೊದಲೇ ತಡ್ಕೊಳಕ್ಕಾಗ್ತಿಲ್ಲ ನೀವು, ಅದು ಮತ್ತು ನೆಗೆಟಿವ್ ಶೇಡ್ ಇದ್ದಾಗ ಕಲ್ಲಲ್ಲಿ ಹೊಡೆಸ್ತಿರೋ ಏನು ಕತೆ ಅಂತ? ಕೆಲವೊಂದೆಲ್ಲ ಕ್ಲಾರಿಟಿ ತಗೋತೀವಿ, ಸರ್ ಈ ಥರ ಇದೆ ಓಕೆನಾ, ನಾಳೆ ಟ್ರೋಲ್ ಆಗಲ್ವಾ? ನಾನು ಫುಲ್ ಎಲ್ಲ ಬಿಂದಾಸಾಗಿ ಮಾತಾಡಿ ಲಾಸ್ಟ್ ಟೈಮ್ ಎಲ್ಲ ಯಾವುದೋ ಒಂದು ಇದರಲ್ಲಿ ಲಕ್ಷ್ಮೀ ತಾಳಿ ಅಷ್ಟು ಟೊಳ್ಳಲ್ಲ, ಲಕ್ಷ್ಮೀ ತಾಳಿಗೆ ಅಂಥ ಪವರ್ ಇದೆ, ಕಾವೇರಿ ಅಂತ 1000 ಜನ ಬಂದರು ಲಕ್ಷ್ಮೀ ತಾಳಿ ಇದಾಗಲ್ಲ, ಏನೇನೋ. ಸರ್ ಓಕೆನಾ? ಅವರು ಇಟ್ಸ್ ಓಕೆ ತಗೊಳ್ಳಿ, ಈ ಟೈಮ್ ಬಂದಿದೆ. ಕೆಲವೊಂದು ಸತಿ ಎಲ್ಲ ಕ್ಲಾರಿಟಿ ತಗೋತೀವಿ. ಓಕೆ.